ಎಲ್ಲರಿಗೆ ನಮಸ್ಕಾರ. ಇವತ್ತು ಸಾಂಬಾರು ಪುಡಿ ಮಾಡೋದು ಹೆಂಗಂತ ನೋಡೋಣ್ರಿ. ಸಾಂಬಾರಿಗೆ ಮಸಾಲೆ ಪುಡಿ ಬೇಕಲ್ರಿ. ಅದನ್ನ ಮನ್ಯಾಗ ಸ್ವಲ್ಪ ಪದಾರ್ಥ ಉಪಯೋಗಿಸ್ಕೊಂಡು ಮನ್ಯಾಗ ಮಾಡೋದು ಹೇಗಂತ ನೋಡೋಣ್ರಿ. ಪಲಾವಿಗೆ ಹಾಕ್ಬೋದ್ರಿ, ಸಾರಿಗೆ ಹಾಕ್ಬೋದು, ಒಗ್ಗರಣೆಗೆ ಹಾಕ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತೈತಿ. ಈಗ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ, ಇದರಲ್ಲೇ 1 ಕಪ್ ಧನಿಯಾ ತೊಗೊಳನ್ರಿ. ಈಗ ಉರಿ ಸಣ್ಣಿಟ್ಟು ಹುರ್ಕೋಬೇಕು. ಅಡಿಗೆ ಉಪಯೋಗ ಮಾಡ್ತೇವಲ್ರಿ, ಅದ ಎಣ್ಣೆನ ಒಂದು ಸ್ವಲ್ಪ ಹಾಕ್ಬೇಕ್ರಿ. ನೋಡ್ರಿ, ಇವು ಈಗ ಹುರಿದವು, ಇವನ್ನ ತಕ್ಕಂತಾನೆ ನೋಡ್ರಿ. ಈಗ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಮೆಂತ್ಯ ಕಾಳು ಹಾಕ್ಯಂತಾನೆ ನೋಡ್ರಿ. ಇವನ್ನ ಉರಿ ಸಣ್ಣಿಟ್ಟು ಹುರ್ಕೋಬೇಕ್ರಿ. ನೋಡ್ರಿ, ಇವು ಹುರಿದವು. ಈಗ ಇವನ್ನ ತಾಟಿ ತಕ್ಕಂತಾನೆ ನೋಡ್ರಿ. ಕಡಲೆಬೇಳೆ ಮೆಂತ್ಯ ಕಾಳು ಹುರ್ಕೊಂಡವೆಲ್ಲ. ಈಗ ಮಸಾಲೆಗೆ ಹೂವು ಹಾಕ್ತಾರಲ್ರಿ, ಈ ಥರ ಹೂವು ಇರ್ತಾವಲ್ರಿ. ಈಗ ಇವನ್ನ ಹುರ್ಕೋಬೇಕು. ಲವಂಗ ಹಾಕ್ಯಂತಾನೆ ನೋಡ್ರಿ. ಈಗ ಸಾಂಬಾರಿಗೆ ಚಕ್ಕೆ ಹಾಕ್ತಾರಲ್ರಿ, ಚಕ್ಕೆ ಹಾಕ್ಯಂತಾನೆ ನೋಡ್ರಿ. ಈಗ ಮೆಣಸಿನ್ಕಾಳು ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ, ಈಗ ಹುರಿದವು, ಇವನ್ನ ತಕ್ಕಂತಾನೆ ನೋಡ್ರಿ ತಾಟಿ. ನೋಡ್ರಿ, ಕರಿಬೇವು ಹಾಕ್ಯಂತಾನೆ. ಒಂದು ಸ್ವಲ್ಪ ಪಲಾವ್ ಎಲೆ ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ, ಈಗ ಹುರಿದವು, ತಾಟಿ ತಕ್ಕಂತಾನೆ ನೋಡ್ರಿ. ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಜಾಸ್ತಿ ತೊಗೊಂಡಿಲ್ರಿ, ನಾನು ಕಮ್ಮಿ ತೊಗೊಂಡನಿ. ಮ್ಯಾಗ ಸಾರಿಗೆ ಖಾರ ಪುಡಿ ಹಾಕಕ್ಕೆ ಬರ್ತೈತ್ರಿ, ಹಿಂಗಾಗಿ ಸ್ವಲ್ಪ ತೊಗೊಂಡನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಯಬೇಕು ನೋಡ್ರಿ. ನೋಡ್ರಿ, ಮೆಣ್ಸಿನ್ಕಾಯಿ ಹುರಿದವು, ತೆಗಿತೀನಿ ನೋಡ್ರಿ. ನೋಡ್ರಿ, ಈಗ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ ನೋಡ್ರಿ. ನೋಡ್ರಿ, ಈಗ ಹುರಿದವು, ತೆಗಿತೀನಿ ನೋಡ್ರಿ ತಾಟಿ. ನೋಡ್ರಿ, ಈಗ ಇಷ್ಟು ಹುರ್ಕೊಂಡವಲ್ರಿ, ಇದು ಬಿಸಿ ಆರ್ಬೇಕ್ರಿ. ಬಿಸಿ ಆರಿಂದ ಮಿಕ್ಸರ್ ಹಾಕ್ಬೇಕ್ರಿ. ಮಿಕ್ಸರ್ ಹಾಕೊಂಬಂದ ತೋರಿಸ್ತೇನೆ ರೀ. ಆ ರೀತಿ ಈಗ ಮಿಕ್ಸರ್ ಹಾಕ್ಕೊಂತಾನೆ ನೋಡ್ರಿ. ಈಗ ಇದನ್ನ ರುಬ್ಕೊಂಬರ್ತಾನೆ ರೀ ಮಸಾಲೆ. ನೋಡ್ರಿ, ಈ ಥರ ಸಣ್ಣಗೆ ರುಬ್ಕೋಬೇಕ್ರಿ. ನೋಡ್ರಿ, ಈಗ ತಾಟಿ ಹಾಕ್ಯಂದ ನೋಡ್ರಿ. ಈ ಥರ ಅಗಲಗ ಮಾಡ್ಕೋಬೇಕ್ರಿ, ಅಂದ್ರೆ ಬಿಸಿ ಆರ್ತೈತ್ರಿ. ಆರಿಂದ ದಬ್ಬಿ ಹಾಕ್ಕೋಬೇಕ್ರಿ. ಇದನ್ನ ನೋಡ್ರಿ, ಇಷ್ಟು ಸುಲಭವಾಗಿ ಮಾಡ್ಕೋಬೋದು ನೋಡ್ರಿ. ಮಸಾಲೆ ಮನ್ಯಾಗ ಪಲಾವಿಗೆ ಹಾಕ್ಬೋದ್ರಿ, ಒಗ್ಗರಣೆಗೆ ಹಾಕ್ಬೋದು, ಸಾಂಬಾರಿಗೆ ಹಾಕ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತೈತ್ರಿ. ಮನ್ಯಾಗ ಮಾಡಿದ್ರೆ ಚಲೋ ಆಕೈತ್ರಿ. ಹೊರಗಡೆ ನಾವು 10 ರೂಪಾಯಿ ಪ್ಯಾಕೆಟ್ ತರ್ತಾವಲ್ರಿ, ಅಷ್ಟು ಸರಿ ಇರಲ್ರಿ. ಮನ್ಯಾಗ ಸ್ವಲ್ಪ ಪದಾರ್ಥ ಉಪಯೋಗಿಸಿ ಮನ್ಯಾಗ ಮಾಡ್ಬೋದ್ರಿ.
ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.